ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು 2 ಜುಲೈ 2024ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಮೊದಲನೆಯ ಪ್ರಶ್ನೆ, ಗ್ಲೋಬಲ್ ಲಿಯಬಿಲಿಟಿ ಇಂಡೆಕ್ಸ್ 2024ರಲ್ಲಿ ಯಾವ ನಗರವು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಆಸ್ಟ್ರಿಯಾದ ವಿಯೆನ್ನಾ ನಗರವು ಗ್ಲೋಬಲ್ ಲಿಯಬಿಲಿಟಿ ಇಂಡೆಕ್ಸ್ 2024ರಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ಗ್ಲೋಬಲ್ ಲಿಯಬಿಲಿಟಿ ಇಂಡೆಕ್ಸ್ ಆಗಿರುತ್ತದೆ. ಇದು 2024ರ ಇಂಡೆಕ್ಸ್ ಆಗಿದೆ. ಇದನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಅಂದರೆ ಎಕಾನಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ EIU ಈ ಗ್ಲೋಬಲ್ ಲಿಯಬಿಲಿಟಿ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿರುತ್ತದೆ. ಇದರ ಪ್ರಕಾರವಾಗಿ ವಿಶ್ವದ ಅತ್ಯಂತ ವಾಸಯೋಗ್ಯ ನಗರಗಳಲ್ಲಿ ಮೊದಲನೆಯ ಸ್ಥಾನವನ್ನು ಅಂದರೆ ವಿಶ್ವದಲ್ಲಿ ಅತ್ಯಂತ ವಾಸಯೋಗ್ಯ ನಗರ ಎಂದು ಯಾವುದನ್ನು ಕರೆಯುತ್ತಾರೆ ಅಂದರೆ ಆಸ್ಟ್ರಿಯಾದ ವಿಯೆನ್ನಾ ನಗರವನ್ನು ವರ್ಲ್ಡ್ಸ್ ಮೋಸ್ಟ್ ಲಿಯಬಲ್ ಸಿಟಿ ಎಂದು ಹೆಸರಿಸಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಎರಡನೆಯ ಸ್ಥಾನವನ್ನು ಯಾವ ನಗರ ಪಡೆದುಕೊಂಡಿದೆ ಎಂದರೆ ಡೆನ್ಮಾರ್ಕ್ನ ಕೋಪನ್ ಹೇಗನ್ ನಗರ ಪಡೆದುಕೊಂಡಿದೆ ಮತ್ತು ಸ್ವಿಟ್ಜರ್ಲೆಂಡ್ನ ಜ್ಯೂರಿಚ್ ನಗರವು ಮೂರನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಇಲ್ಲಿ ಗ್ಲೋಬಲ್ ಲಿಯಬಿಲಿಟಿ ಇಂಡೆಕ್ಸ್ನ ರ್ಯಾಂಕಿಂಗ್ ಅನ್ನು EIU ಯಾವ ರೀತಿಯಾಗಿ ನೀಡುತ್ತದೆ ಅಂದರೆ ಇಲ್ಲಿ ನಗರಗಳಲ್ಲಿರುವ ಆರೋಗ್ಯ, ಶಿಕ್ಷಣ, ಮೂಲಸೌಕರ್ಯ, ಸ್ಥಿರತೆ, ಸಂಸ್ಕೃತಿ ಮತ್ತು ಪರಿಸರದಂತಹ ಪ್ರಮುಖ ಮಾನದಂಡಗಳ ಆಧಾರದ ಮೇಲೆ ನಗರಗಳಿಗೆ ಶ್ರೇಯಾಂಕಗಳನ್ನು ಇಲ್ಲಿ ನೀಡಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ಇಂಡೆಕ್ಸ್ನಲ್ಲಿ ಹೆಚ್ಚು ವಾಸಯೋಗ್ಯ ನಗರಗಳ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಮತ್ತು ಕಡಿಮೆ ವಾಸಯೋಗ್ಯ ನಗರಗಳ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈ ಕಡಿಮೆ ವಾಸಯೋಗ್ಯ ನಗರಗಳಲ್ಲಿ ಮೊದಲನೆಯ ಸ್ಥಾನವನ್ನು ಯಾವ ದೇಶ ಪಡೆದುಕೊಂಡಿದೆ ಅಂದರೆ ವೆನೆಜುವೆಲಾದ ಕ್ಯಾರಕಾಸ್ ನಗರ ಪಡೆದುಕೊಂಡಿದೆ. ಹಾಗೆ ಎರಡನೆಯ ಸ್ಥಾನವನ್ನು ಯುಕ್ರೇನ್ನ ಯುವಿ ನಗರವು ಕಡಿಮೆ ವಾಸಯೋಗ್ಯ ನಗರ ಎಂದು ಕರೆಯಲಾಗುತ್ತಿದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಬೇಕಾದ ಅಂಶ ಏನಾಗಿರುತ್ತದೆ ಅಂದರೆ ವರ್ಲ್ಡ್ ಮೋಸ್ಟ್ ಲಿಯಬಲ್ ಸಿಟಿ ಎಂದು ಯಾವುದನ್ನು ಕರೆಯುತ್ತಾರೆ ಅಂದರೆ ಆಸ್ಟ್ರೇಲಿಯಾದ ವಿಯೆನ್ನಾವನ್ನು ಕರೆಯುತ್ತಾರೆ ಈ ಇಂಡೆಕ್ಸ್ನಲ್ಲಿ. ಮತ್ತು ಈ ಇಂಡೆಕ್ಸನ್ನು ಯಾರು ಬಿಡುಗಡೆ ಮಾಡಿದ್ದು ಅಂದರೆ ಎಕಾನಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಆಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, CBDTಯ ಹೊಸ ಅಧ್ಯಕ್ಷರಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ರವಿ ಅಗರ್ವಾಲ್ ಅವರನ್ನು CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಇದರ ಹೊಸ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿರುತ್ತದೆ. ಸೊ ಇಲ್ಲಿಯವರು ನಿತಿನ್ ಗುಪ್ತಾ ಅವರ ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ. ನಿತಿನ್ ಗುಪ್ತಾ ಅವರು ಜೂನ್ 30ರಂದು ಇವರ ಅಧಿಕಾರಾವಧಿ ಅಂತ್ಯಗೊಳ್ಳಿತ್ತು. ನಂತರದಲ್ಲಿ ಈಗ ರವಿ ಅಗರ್ವಾಲ್ ಅವರನ್ನು ನೂತನವಾಗಿ CBDT ಇದರ ಫುಲ್ ಫಾರ್ಮ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಇದರ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಡಿನೆಸ್ ಇಂಡೆಕ್ಸ್ ಅಲ್ಲಿ ಭಾರತವು ಯಾವ ಸ್ಥಾನವನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. 72ನೆಯ ಸ್ಥಾನವನ್ನು ಹೊಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಆಗಿರುತ್ತದೆ. AIPI ಇಂಡೆಕ್ಸ್. ಈ ಇಂಡೆಕ್ಸ್ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಅಥವಾ ಒಂದು ವೆಬ್ಸೈಟ್ನಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಈ ಇಂಡೆಕ್ಸನ್ನು ಯಾರು ಬಿಡುಗಡೆ ಮಾಡಿದ್ದು ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿರುತ್ತದೆ. ಈ ಇಂಡೆಕ್ಸ್ನಲ್ಲಿ ಏನು ಇದೆ ಅಂದರೆ ಪ್ರತಿ ದೇಶ AI ತಂತ್ರಜ್ಞಾನಗಳನ್ನು ಎಷ್ಟು ಚೆನ್ನಾಗಿ ಬಳಸಿಕೊಳ್ಳಬಹುದು ಮತ್ತು ಅಳವಡಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಇದರಲ್ಲಿ ಈ ಇಂಡೆಕ್ಸ್ನಲ್ಲಿ ಅಥವಾ ಈ ಒಂದು ವೆಬ್ಸೈಟ್ನಲ್ಲಿ ನಮಗೆ ಮಾಹಿತಿಯು ಸಿಗುತ್ತದೆ. ಈ ವೆಬ್ಸೈಟ್ನಲ್ಲಿ 3 ಪ್ರಮುಖ ಗುಂಪುಗಳನ್ನಾಗಿ ಮಾಡಲಾಗಿರುತ್ತೆ. ಒಂದು, AIನಲ್ಲಿ ಕಡಿಮೆ ಆದಾಯದ ದೇಶಗಳು, ಇದನ್ನು LIC ಅಂತ ಕರೆಯಲಾಗುತ್ತದೆ. ಉದಯೋನ್ಮುಖ ಮಾರುಕಟ್ಟೆ ಆರ್ಥಿಕತೆಯನ್ನು ಹೊಂದಿರುವ AI ದೇಶಗಳನ್ನು EM ಅಂತ ಕರೆಯಲಾಗುತ್ತದೆ ಮತ್ತು ಮುಂದುವರಿದ ಆರ್ಥಿಕತೆಯನ್ನು ಹೊಂದಿರುವ AI ದೇಶಗಳನ್ನು AE ಅಂತ ಕರೆಯಲಾಗುತ್ತದೆ. ಸೊ ಇಲ್ಲಿ ಮುಂದುವರಿದ ಆರ್ಥಿಕತೆಗಳಲ್ಲಿ AEಗಳಲ್ಲಿ ಪಟ್ಟಿಯಾಗಿರುವ ದೇಶ ಯಾವುದಾಗಿರುತ್ತದೆ ಅಂದರೆ ಇಲ್ಲಿ ಮೊದಲನೆಯ ಸ್ಥಾನವನ್ನು ಸಿಂಗಾಪುರ ದೇಶ ಹೊಂದಿದೆ. ಇಲ್ಲಿ ಇದರ ರ್ಯಾಂಕಿಂಗ್ 0.80 ಆಗಿರುತ್ತದೆ. ಇದರ ಮೂಲಕ ಮೊದಲನೆಯ ಸ್ಥಾನವನ್ನು ಹೊಂದಿದೆ. ಹಾಗೆ ಎರಡನೆಯ ಸ್ಥಾನವನ್ನು ಡೆನ್ಮಾರ್ಕ್ ಹೊಂದಿದೆ ಮತ್ತು ಮೂರನೆಯ ಸ್ಥಾನವನ್ನು ಯುನೈಟೆಡ್ ಸ್ಟೇಟ್ಸ್ ಹೊಂದಿರುತ್ತದೆ ಈ AE ಅಥವಾ ಮುಂದುವರಿದ ಆರ್ಥಿಕತೆಯ ದೇಶಗಳಲ್ಲಿ. ಹಾಗೆ ಭಾರತವು ಯಾವುದರಲ್ಲಿ ಇದೆ ಅಂದರೆ ಉದಯೋನ್ಮುಖ ಮಾರುಕಟ್ಟೆ ಆರ್ಥಿಕತೆಗಳಲ್ಲಿ ಇದೆ, EMನಲ್ಲಿ ಇದೆ. ಭಾರತವು 0.49 ಅಂಕಗಳನ್ನು ಪಡೆಯುವ ಮೂಲಕ ವಿಶ್ವದಲ್ಲಿ 72ನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಇಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಬಗ್ಗೆ ಮಾಹಿತಿಯನ್ನು ನೋಡುವ. ಇದನ್ನು 1944ರಲ್ಲಿ ಸ್ಥಾಪಿಸಲಾಗಿರುತ್ತದೆ. ಇದರಲ್ಲಿ ಒಟ್ಟಾಗಿ 190 ಮೆಂಬರ್ಸ್ಗಳು ಇದ್ದಾರೆ ಮತ್ತು ಇದರ ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ನಲ್ಲಿದೆ. ಹಾಗೂ ಇದರ ಡೈರೆಕ್ಟರ್ ಜನರಲ್ ಯಾರಾಗಿರುತ್ತಾರೆ ಅಂದರೆ ಕ್ರಿಸ್ಟಲಿನಾ ಜಾರ್ಜಿವಾ ಆಗಿರುತ್ತಾರೆ. ಸೊ ಇಲ್ಲಿ ನೆನಪಿಟ್ಟುಕೊಳ್ಳಿ, ಈ ರ್ಯಾಂಕಿಂಗ್ನಲ್ಲಿ ಮೊದಲನೆಯ ಸ್ಥಾನವನ್ನು ಸಿಂಗಾಪುರ ದೇಶ ಪಡೆದುಕೊಂಡಿದೆ 0.80 ಅಂಕಗಳೊಂದಿಗೆ. ಇದು ಮುಂದುವರಿದ ಆರ್ಥಿಕತೆಗಳು AE
ಗುಂಪಿನಲ್ಲಿ ಅಥವಾ ಪಟ್ಟಿಯಲ್ಲಿ ಕಂಡುಬರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, 2024ರಲ್ಲಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಜುಲೈ 1ರಂದು ಪ್ರತಿ ವರ್ಷ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ನೆನಪಿಗಾಗಿ ಆಚರಿಸಲಾಗುತ್ತದೆ. ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಕೂಡ ಜುಲೈ 1, 1882ರಂದು ಜನಿಸಿದವರಾಗಿರುತ್ತಾರೆ. ಹಾಗಾಗಿ ಜುಲೈ 1ರಂದು ಪ್ರತಿ ವರ್ಷ ರಾಷ್ಟ್ರೀಯ ವೈದ್ಯರ ದಿನವನ್ನು ಭಾರತದಲ್ಲಿ ಆಚರಿಸಲಾಗುತ್ತದೆ. ಈ ರಾಷ್ಟ್ರೀಯ ವೈದ್ಯರ ದಿನವನ್ನು ಮೊದಲ ಬಾರಿಗೆ 1991ರಲ್ಲಿ ಆಚರಿಸಲು ಪ್ರಾರಂಭಿಸಿದ್ದಾಗಿರುತ್ತದೆ. ಯಾಕೆ ಇವರನ್ನು ಸ್ಮರಿಸಲಾಗುತ್ತದೆ ಅಂದರೆ, ಡಾಕ್ಟರ್ BC ರಾಯ್ ಅವರು ಭಾರತೀಯ ವೈದ್ಯಕೀಯ ಸಂಘ ಮತ್ತು ಭಾರತೀಯ ವೈದ್ಯಕೀಯ ಮಂಡಳಿಯ ಸ್ಥಾಪಕ ಸದಸ್ಯರಾಗಿದ್ದರು ಮತ್ತು ಇವರು ಕಮಲಾ ನೆಹರು ಸ್ಮಾರಕ ಆಸ್ಪತ್ರೆ, ಜಾದಪುರ TB ಆಸ್ಪತ್ರೆ, ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಚಿತ್ತರಂಜನ್ ಸೇವಾ ಸದನ ಮತ್ತು ವಿಕ್ಟೋರಿಯಾ ಸಂಸ್ಥೆ ಮತ್ತು ಚಿತ್ತರಂಜನ್ ಕ್ಯಾನ್ಸರ್ ಆಸ್ಪತ್ರೆ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ ಹಾಗೂ ಮಹಾತ್ಮ ಗಾಂಧಿ ಅವರ ಪರ್ಸನಲ್ ಡಾಕ್ಟರ್ ಕೂಡ ಆಗಿರುತ್ತಾರೆ. 2024ರ ರಾಷ್ಟ್ರೀಯ ವೈದ್ಯರ ದಿನದ ಥೀಮ್ ಏನಾಗಿರುತ್ತದೆ ಅಂದರೆ, ಹೀಲಿಂಗ್ ಹ್ಯಾಂಡ್ಸ್ ಕೇರಿಂಗ್ ಹಾರ್ಟ್ಸ್ ಎನ್ನುವುದು 2024ರ ಥೀಮ್ ಆಗಿದೆ. ನೆನಪಿಟ್ಟುಕೊಳ್ಳಿ. ಇಲ್ಲಿ ಜುಲೈ 1ರಂದು GST ಡೇ ಅನ್ನು ಕೂಡ ಆಚರಿಸಲಾಗುತ್ತದೆ. ನಿಮಗೆ ಗೊತ್ತಿರುವಂತೆ 2017ರಲ್ಲಿ ಈ GSTಯನ್ನು ಜಾರಿಗೆ ತರಲಾಯಿತು ಭಾರತದಲ್ಲಿ. ಹಾಗೆಯೇ ಜುಲೈ 1ರಂದು ನ್ಯಾಷನಲ್ ಚಾರ್ಟೆಡ್ ಅಕೌಂಟೆಂಟ್ಸ್ ಡೇ ಅನ್ನು ಕೂಡ ಆಚರಿಸಲಾಗುತ್ತದೆ. ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, SBIನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಳ್ಳುತ್ತಾರೆ? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. CA ಶೆಟ್ಟಿ ಅವರನ್ನು SBIನ ನೂತನ ಅಧ್ಯಕ್ಷರಾಗಿ ನೇಮಿಸಲಾಗುತ್ತದೆ. ಇವರನ್ನು ಸರ್ಕಾರಿ ನೇಮಕಾತಿ ಆಯ್ಕೆ ಸಮಿತಿ ಹಣಕಾಸು ಸೇವಾ ಸಂಸ್ಥೆಗಳ ಬ್ಯೂರೋವು SBIನ ಅಧ್ಯಕ್ಷರಾಗಿ ಚಲ್ಲಾ ಶ್ರೀನಿವಾಸ ಶೆಟ್ಟಿ ಇವರನ್ನು ಆಯ್ಕೆ ಮಾಡಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ SBIನ ಅಧ್ಯಕ್ಷರನ್ನು ಯಾರು ನೇಮಿಸಿದ್ದು ಅಂದರೆ, ಸರ್ಕಾರಿ ನೇಮಕಾತಿ ಆಯ್ಕೆ ಸಮಿತಿ ಹಣಕಾಸು ಸೇವಾ ಸಂಸ್ಥೆಗಳ ಬ್ಯೂರೋ ಆಗಿರುತ್ತದೆ, FSBI ಆಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಟೆಸ್ಟ್ನಲ್ಲಿ 10 ವಿಕೆಟ್ಗಳನ್ನು ಪಡೆದ ಎರಡನೆಯ ಭಾರತೀಯ ಮಹಿಳಾ ಬೌಲರ್ ಯಾರಾಗಿರುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಸ್ನೇಹಾ ರಾಣಾ ಇವರು ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ. ಇವರು 2024ರಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ ಇತ್ತೀಚೆಗೆ ನಡೆದ ಟೆಸ್ಟ್ ಪಂದ್ಯಾವಳಿಯಲ್ಲಿ. ಹಾಗೆ ಮೊದಲ ಬಾರಿಗೆ 10 ವಿಕೆಟನ್ನು ತೆಗೆದ ಭಾರತೀಯ ಬೌಲರ್ ಯಾರಾಗಿರುತ್ತಾರೆ ಅಂದರೆ, ಜುಲನ್ ಗೋಸ್ವಾಮಿ ಆಗಿರುತ್ತಾರೆ. ಇವರು 2006ರಲ್ಲಿ ಇಂಗ್ಲೆಂಡ್ ವಿರುದ್ಧ ಈ ಸಾಧನೆಯನ್ನು ಮಾಡಿದ್ದರು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, 2024ರ ಲಿಯಾನ್ ಮಾಸ್ಟರ್ ಚೆಸ್ ಟೂರ್ನಮೆಂಟ್ ಅನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತಾರೆ. ವಿಶ್ವನಾಥ್ ಆನಂದ್ ಅವರು 2024ರ ಸಾಲಿನ ಲಿಯಾನ್ ಮಾಸ್ಟರ್ ಚೆಸ್ ಟೂರ್ನಮೆಂಟ್ ಅನ್ನು ಗೆದ್ದಿದ್ದಾರೆ. ಇವರು 10ನೇ ಬಾರಿಗೆ ಈ ಟೂರ್ನಮೆಂಟ್ ಅನ್ನು ಗೆದ್ದಿದ್ದಾರೆ. ಈ ಟೂರ್ನಮೆಂಟ್ ಎಲ್ಲಿ ನಡೆಯಿತು ಅಂದರೆ, ಸ್ಪೇನ್ನ ಲಿಯಾನ್ ನಗರದಲ್ಲಿ ನಡೆದಿರುತ್ತದೆ ಮತ್ತು ಇಲ್ಲಿ ಇವರು ಜೈಮ್ ಸ್ಟ್ಯಾಥೋಸ್ ಲತಾಸಾ ಅವರನ್ನು ಸೋಲಿಸುವ ಮುಖಾಂತರ ಲಿಯಾನ್ ಮಾಸ್ಟರ್ ಚೆಸ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಮಹಾರಾಷ್ಟ್ರದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಥವಾ ನೇಮಕವಾಗಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಸುಜಾತಾ ಸೋನಿಕ್ ಇವರು ಮಹಾರಾಷ್ಟ್ರದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.